ಗಾಬರಿ ಗಾಬರಿಯಿಂದ ಬೆಡ್ ರೋಸ್ಟು ತಿಂದ್ಕೊಂಡು ಓಡ್ತಾ ಇದ್ದೀವಿ. ಎಲ್ಲಿಗಂದರೆ ತಿರುಪತಿಗೆ ಆನ್ ಕೋರ್ಸ್. ಇನ್ನೇನು ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದಿದ್ದೀವಿ. ಸೊ ಅಂದರೆ ಅರ್ಧ ದಾರಿ ಅಂದರೆ 120 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ಯಾವುದೋ ಒಂದೇ ಒಂದು ಡಾಬಾ ಓಪನ್ ಮಾಡಿದ್ದ ನೋಡಿ, ಸುತ್ತಾಡಿ ಇದೊಂದು ಸಿಕ್ತು. ಕಾಡಲ್ಲೆಲ್ಲ ಡ್ರೈವ್ ಮಾಡ್ಕೊಂಡು ಬಂದು ಸೊ 1:30 ಆಗಿದೆ ಆಲ್ಮೋಸ್ಟ್ ಟೈಮು. ನೋಡ್ಬೋದು ನೀವು. ಹಳಸೋಗಿರೋ ಬ್ರೆಡ್ಡು ಒಂದು ನನ್ನ ಅರಿಗೆ ಕೊಟ್ಟಿದ್ದಾನೆ. ಮಾಡೋದು ಆಲ್ಮೋಸ್ಟ್ ಒಂದು 2 ಡೇಸಿಂದ ಕರೆಕ್ಟಾಗಿ ಫುಡ್ ಇಲ್ಲ, ನೀರಿಲ್ಲ, ಏನಿಲ್ಲ, ಮಣ್ಣಿಲ್ಲ, ನಿದ್ದೆನೂ ಇಲ್ಲ. ಸೊ ಫೈನಲಿ ಡಿನ್ನರ್ 1:30ಗೆ ಮಾಡ್ತಾಯಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವೋ ಗೊತ್ತಿಲ್ಲ. ರೀಚ್ ಆದಮೇಲೆ ಹಿಂಗೆ ಕುಚ್ಕೊಂಡ್ರೆ ಸಿಕ್ತು ಕಡೆಗೆ. ಫ್ರೀ ಟೋಕನ್ನು ಸಿಕ್ಕೇ ಬಿಡ್ತು. ಈ ಕಾರಣದಲ್ಲಿ ನನಗೆ ನೋಡ್ತಾ ಇದ್ದೀರಲ್ವ, ಕ್ಯೂ ರೈಲ್ ಬೋಗಿ ಇದ್ದಂಗೆ ಎಷ್ಟು ಹೋದ್ರು ಬರ್ತಾನೇ ಇದ್ದಂಗೆ ಬೋಗಿಗಳು ಹಿಂದೆ ಬರ್ತಾನೇ ಇದ್ದಾರೆ. ಕ್ಯೂ ಪಾಪ ಯಾರಿಗೆ ಸಿಗುತ್ತೋ ಯಾರಿಗಿಲ್ವೋ ಏನೋ ಗೊತ್ತಿಲ್ಲ. ನಮಗಂತೂ 12 ಗಂಟೆಗೆ ದರ್ಶನ ಟೋಕನ್ ಸಿಕ್ತು. ಬಾಲ್ಯದ್ರಪ್ಪ ಮತ್ತೆ ಫೋನ್ ಅದು ಯಾಕೋ ಗೊತ್ತಿಲ್ಲ. ಎಲ್ಲದರಲ್ಲೂ ಸಹ ಅಷ್ಟೇ. ಯಾತಿ ಕೆಲಸದಲ್ಲಿ ಆಗ್ಬೋದು, ಮತ್ತೊಂದ್ರಾಗ್ಬೋದು, ಮತ್ತೊಂದ್ರಾಗ್ಬೋದು. ಸ್ಟಾರ್ಟಿಂಗಲ್ಲಿರೋ ಹುಮ್ಮಸ್ಸು ಅಂತಿಮದಲ್ಲಿ ಇರಲ್ಲ ಅಲ್ವಾ? ತಿರುಪತಿಯಲ್ಲಿ ಆಶ್ಚರ್ಯಕರವಾದ ವಿಷಯ ಏನಂದರೆ ಇಷ್ಟೊಂದು ಕೋಟ್ಯಾಂತರ ಜನಗಳು ಬರ್ತಾರಲ್ವ. ವಾಶ್ರೂಮ್ಗಳು ಕೆಟ್ಟದಾಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಎಲ್ಲರೂ ನೋಡಲ್ಲ ಈ ಥರ ಅಷ್ಟೊಂದು ಸ್ವಚ್ಛವಾಗಿದ್ದಾವೆ. ಎಷ್ಟು ಸ್ವಲ್ಪ ಸ್ಮೆಲ್ಲು ಬರ್ತಾ ಇಲ್ಲ. ಗ್ರೇಟ್ ಅಲ್ಲ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಫೈನಲ್ ಆಗಿ ಬಂದಿದ್ದೀವಿ. ನೋಡೋಕ್ಕೆ ಎಷ್ಟೊಂದು ಕೆಟ್ಟದಾಗಿದ್ದೀವಿ ನಾವೆಲ್ಲ ಮಾಡೋದು. ನೋಡಿ 1800 ಸ್ಟೆಪ್ಸು, ಈ 12 ಕಿಲೋಮೀಟರ್ಸ್ ಟ್ರೆಕ್ ಇರೋದು. ನಾವೆಲ್ಲ ಗೊತ್ತಲ್ವ ಒಂದು ಸ್ವಲ್ಪ ದೊಡ್ಡವರಾಗಿದ್ವಿ. ಅದಕ್ಕೆ ಶಾಕ್ ಅವನು. ಅವಾಗ ಸಣ್ಣ ಮಕ್ಕಳು ಇರಬೇಕಾದ್ರೆ 12 ಕಿಲೋಮೀಟರ್ಸ್ ರಪ ಅಂತ ಬಿಡ್ತಿದ್ವಿ. ಇವಾಗ ನೋಡಿದ್ರೆ ಎಲ್ಲ ಹೋಗ್ಬಿಟ್ಟಿದೆ. ಏನು ಮಾಡೋದು, 2 ಡೇಸಿಂದ ನೋ ಫುಲ್. ಹಂಗೆ ನೋಡಿ ಸ್ಟ್ಯಾಮಿನಾ ಕಮ್ಮಿ ಆಗಿಲ್ಲ. ಹಂಗೆ ನಾವು ಇನ್ನು 588 ಅಂತ ತೋರಿಸ್ತಾ ಇದೆ ಅಲ್ಲಿ. ಬಟ್ ಇನ್ನೂ ಇಷ್ಟು ಇಲ್ಲ. ಹೋಗ್ಬೇಕು ನೋಡಿ. ಇದರಲ್ಲಿ ಇದೇ ಲಾಸ್ಟ್ ನಮ್ಮ ವಿಡಿಯೋ. ಮತ್ತು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು ಗುಂದು ಬರೋದು. ಎಲ್ಲ ಬಡ್ಸ್ಕೊಬಿಡ್ತೀನಿ. ಇವಾಗ ಕೆಟ್ಟದಾಗಿದೆ. ಬಡ್ಸ್ಕೊಂಡ್ಮೇಲೆ ಸುಂದರ ಆಗ್ತೀನಿ ನಾನು ನೋಡ ಅಲ್ವಾ. ನಮ್ಮ ಕಡೆಯವ್ರು ಇನ್ನೂ ಇಬ್ಬರು ಬರಬೇಕು. ನಮ್ಮ ಅಮ್ಮ ಬಂದಾಳೆ. ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಸ್ಟೆಪ್ಸ್ ಎಲ್ಲ ಅರಿಶಿನ ಕುಂಕುಮ ಎಲ್ಲರೂ ಪ್ರತಿಯೊಬ್ಬರು ಹಚ್ಕೊಂಡು ಹೋಗ್ತಿದ್ದಾರೆ. ಕಾಲೆಲ್ಲ ನೋಡಿ ಎಲ್ಲ ಅರಿಶಿನ ಕುಂಕುಮನೇ ಆಗಿದ್ದಾವೆ. ನೋಡ್ಬೋದು ಅರಿಶಿನ ಕುಂಕುಮ. ಎಷ್ಟೊಂದು ಜನ ಪಾಪ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿ. ಸೊ ಅವಾಗ ವರ್ಕೌಟ್ ಆಗುತ್ತೆ. ಇಲ್ಲ ಆದರೆ ಮಕ್ಕೊಂಬಿಡೋದು ಅಷ್ಟೇ. ಆಕ್ಸಿಜನ್ ಸಿಗದೆ ಇರೋದು, ಅದು ಇದು ಆಳೆ ಮೂರು ಆಗ್ತವೆ. ಅದಕ್ಕೆ ಸ್ವಲ್ಪ ಆರೋಗ್ಯವಾಗಿರ್ಬೇಕಂದ್ರೆ ಮಾರ್ನಿಂಗ್ ಎದ್ದು ನಾವು ಎಕ್ಸಸೈಸ್ ಮಾಡಿದ್ರೆ ಎಲ್ಲ ಫಿಟ್ಟಾಗಿರ್ತೀವಿ, ನಾವು ಆರೋಗ್ಯವಾಗಿರ್ತೀವಿ. ಇನ್ನು ನನ್ನ ಫೇಸ್ ನೋಡ್ಬೇಡಿ. ನನ್ನ ಫೇಸ್ ನಾನೇ ನೋಡೋಕ್ಕಾಗ್ತಿಲ್ಲ, ಅಷ್ಟೊಂದು ಕೆಟ್ಟದಾಗಿದೆ.
ಏನಾದರೂ ವಿಶೇಷವಾದ ಮಾಹಿತಿ ಸಿಕ್ಕರೆ ಹಂಚ್ಕೊತೀನಿ. ಅಲ್ಲಿವರೆಗೂ ಸಿಗತ್ತೆ. ಏನೇ ಆಗಲಿ ಸ್ಟಾರ್ಟಿಂಗಲ್ಲಿ ಮಸ್ತ್ ಅಂತಿಮದಲ್ಲಿರಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ಹಿಂಗಿದೆ ನೋಡಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಫುಲ್ ಸ್ಟ್ರೈಟ್ ಇದೆ. ಡಸ್ಟ್ಬಿನ್ ಬಳಕೆ ಮಾಡಿ. ಮೊದಲಲ್ಲಿ ಗೋವಿಂದ ಸಿಕ್ಕರೆ ಪರಿಚಯ ಮಾಡಿಸ್ತೀನಿ. ಎಲ್ಲ ಕಡೆ ನೋಡ್ಲಿಕ್ಕೆ ಸಿಗಲ್ಲ ಅಲ್ವಾ, ಅದಕ್ಕೆ ನಂತರಿದ್ರೆ ಏನೋ ಗೊತ್ತಿಲ್ಲ. ನಾವು ಬಂದಾಗಂತೂ ಫುಲ್ಲು ಮೋಡ ಸೈಕ್ಲೋನ್ ಇಟ್ಕೊಂಡ್ಬಿಟ್ಟಿದೆ. ತಲೆನೋವು ಅಂದರೆ ತಲೆನೋವು ಫುಲ್ಲು ಚಿಗುಪ್ಸೆ. ಎಂಜಾಯ್ ಮಾಡೋಣ ಅಂತ ಬಂದರೆ ಬೀಳ್ತಾ ಹೊಡಿತು. ಭಯಂಕರ. ಸೊ ಫೈನಲ್ ಕೆಳಗೆ ಮೇಲೆ ಬಿದ್ದು ಎದ್ದು ಒದ್ದಾಡಿ 2000 ಮೆಟ್ಲು ಹತ್ತಿದ್ದೀವಿ. సమయ గుందాడా హోటల్ ఎవరు ఏం మాట్లాడరా? పోనా దగ్గర పోనా. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮ್ಯಾಜಿಕಲ್ ಮೂಮೆಂಟ್ ಟ್ರಾವೆಲ್ ಬ್ಲಾಗ್ಸ್. ಇವಾಗ ಗುಂಡು ಬಾಸ್ ರಿಟರ್ನ್ ಬ್ಯಾಕ್ ಆಗಿದ್ದೇನೆ. ನೋಡಿ ನಕ್ಕಳಿ ಚೆನ್ನಾಗಿದೆ ನೋಡಿ. ತಿರುಪತಿನ ಒಳಗೆ ದೇವ್ರು ನಿಂಗೂ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಗೋಪುರನ ತೋರಿಸ್ತಾ ಇದ್ದೀನಿ. ಫುಲ್ ಜಡಿ ಮಳೆ ಬೆಳಗ್ಗೆ ಅಂತ. ನಿನ್ನೆ ನೈಟಿಂದ ಬರಬೇಕಾದ್ರೆ ನಿನ್ನೆ ನೈಟಿಂದ 12 o'clock ಏನೋ ಬಿಟ್ವಿ. ಫುಲ್ ಮಳೆ ಅಂದರೆ ಫುಲ್ ಮಳೆ. ಏನು ಮಾಡೋದ, ರೊಚ್ಚಿಗೆ ತೆಗೆದಿದೆ ಅಂತ ಮೈಯೆಲ್ಲ ಒಂಥರ ಇನ್ನೊಂದು 1-2 ಅವರ್ 3 ಅವರ್ ಬಿಟ್ಟರೆ ಮೊಳಕೆ ಬಂದ್ಬಿಡುತ್ತೆ. ಆ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಮೈ ನೆಂದು ಹಂಗೆ ಕುಗ್ಗೋಗ್ಬಿಟ್ಟಿದೆ ಒಳಗೆ. ಈ ಮಣ್ಣು ಕುಸ್ತಾ ಹೋಗ್ಬಿಡ್ತಲ್ಲ, ಹಂಗೆ ಆಗ್ಬಿಟ್ಟಿದೆ ಮೈಗೆ. ಆಯಿತು, ನಂಗೆ ಏನು ಕೇಳ್ತೀರಾ, ಇದ್ದಿದ್ದೆ ಯಾವುದೇ ಬಂದರೂ ಬಿಸ್ಕೆಟ್ ಆಗೋದು ನಮ್ಮದು ಕಾಮನ್ ಅಲ್ವಾ. ನೋಡಿ ಲೊಕೇಶನ್ ತಿರುಪತಿ ಚೆನ್ನಾಗಿದೆ ಅಲ್ವಾ. ನೋಡಿ ಮಳೆ ಕಾಣಿಸ್ತಿಲ್ಲ ವಿಡಿಯೋದಲ್ಲಿ, ಬಟ್ ಬೀಳ್ತಾ ಇದೆ. ಹೆಂಗೆ ಅಮ್ಮ ನೋಡಿ, ಟಿಂಗ್ 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 ಟಿಂಗ್. ನನ್ನ ವೇಷಧಾರಣೆ ನೋಡ್ಬಿಟ್ಟು ಯಾರು ಭಯ ಪಡ್ಬಿಡ್ರಿ. ತಿರುಪತಿಗೆ ಹೋಗಿ ಬಂದಿದ್ದೆ, ಅದು ನ್ಯೂ ಬ್ಲಾಗ್ ಬರುತ್ತೆ ನೋಡಿ. ಬೇಕಂದರೆ ಮ್ಯಾಜಿಕಲ್ ಮೂಮೆಂಟ್ ಟ್ರಾವೆಲ್ ಬ್ಲಾಗ್ಸ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಮತ್ತು ಫುಲ್ ಮಳೆ ಅಂದರೆ ಮಳೆ ಏನೋ ಸೈಕ್ಲೋನ್ ಇಟ್ಕೊಂಡಿದೆ ಅಂತಿದ್ದಾರೆ. ಸೊ ಅದಕ್ಕೆ ತಿರುಪತಿಯಿಂದ ಬಂದು ಲೇಟ್ ನೈಟ್ ಬಂದು 3 o'clock ಫುಲ್ ಮಳೆ ಮುಂದೋಗಿದ್ದು ತಲೆ ಕೆಟ್ಟು ನಡ್ಕೊಂಬಂದುಬಿಟ್ಟಿದ್ದೀವಿ. ಸೊ ಇವಾಗ ಸೆಟಪ್ ಏನಂತಂದರೆ ಫೈರ್ ಕ್ಯಾಂಪು. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಚಿಕ್ಕ ಜಾಗ ನೋಡಿ, ತುಳಸಿ ಗಿಡ, ಅದು ಇನ್ನೊಬ್ಬರ ಮನೆ. ಇಲ್ಲೊಂದು ಕ್ಯಾಂಪ್ ಫೈರ್ ಹಾಕಿದ್ದೇನೆ, ಅಲ್ಲಿ ಸೊಂಪಿದೆ. ಸೊ ಇಲ್ಲಿ ನಾನು ಹೆಂಡತಿ ಬೋಂಡ ಮಾಡ್ಕೊತಿದ್ದೇವೆ. ಹಿಂಗಿದೆ ಸೆಟಪ್, ಚೆನ್ನಾಗಿದೆಯಲ್ಲ. ಫುಲ್ ಚಿಕ್ಕಿ ಮಳೆ, ಬೋಂಡ ಅದು ಇವತ್ತು ಒಳ್ಳೆ ರೆಸ್ಟಿಗೆ ಹೋಗ್ಬೇಕು. ಸೂಪರ್ ಆಗಿದೆ ಫೀಲಿಂಗ್, ನೈಸ್.